ಗದಗದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಅವರು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದು ಶಸ್ತ್ರಚಿಕಿತ್ಸೆಗೊಳಗಾಗಿರ್ತಾರೆ. ತದನಂತರ ಶಸ್ತ್ರಚಿಕಿತ್ಸೆ ಮುಗಿಸಿ ಐಸಿಯುಗೆ ವಾರ್ಡ್ಗೆ ಅವರನ್ನು ಶಿಫ್ಟ್ ಮಾಡಲಾಗಿರುತ್ತೆ. ಅದಾದಮೇಲೆ ಚಿಕಿತ್ಸೆ ಫಲಿಸದೆ ಅದೇ ವ್ಯಕ್ತಿ ಸಾವನ್ನಪ್ಪಿ ಎಲ್ಲ ಕಡೆಗಳಲ್ಲೂ ಕೂಡ ಪೋಸ್ಟರು ಬ್ಯಾನರ್ ಮಾಡಿರ್ತಾರೆ. ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ವ್ಯಕ್ತಿ ಕಣ್ಬಿಟ್ಟು ಎಲ್ಲರನ್ನೂ ಕೂಡ ಆಶ್ಚರ್ಯಕ್ಕೆ ತಳ್ಳಿದ್ದಾರೆ. ಯಾರವರು? ಅಷ್ಟಕ್ಕೂ ಅಲ್ಲಿ ಏನಾಯಿತು? ಬನ್ನಿ ನೋಡ್ಕೊಂಡು ಬರೋಣ. ಮೃತಪಟ್ಟ ವ್ಯಕ್ತಿ ಮತ್ತೆ ಬದುಕಿ ಬಂದ. ಅಂತ್ಯಕ್ರಿಯೆ ಮಾಡುವಷ್ಟರಲ್ಲಿ ಉಸಿರಾಡಿದ. ಗದಗದ ಬೆಟಗೇರಿಯಲ್ಲಿ ನಡೆಯಿತು ಪವಾಡ. ಎಸ್, ಗದಗದ ಬೆಟಗೇರಿಯಲ್ಲಿ ಪವಾಡ ನಡೆದಿದೆ. ಬೆಟಗೇರಿಯಲ್ಲಿ ಬಟ್ಟೆ ವ್ಯಾಪಾರಿಯಾಗಿದ್ದ 38 ವರ್ಷದ ನಾರಾಯಣ್ ವನ್ನಾಲ ಎಂಬ ವ್ಯಕ್ತಿ ಸತ್ತು ಬದುಕಿದ್ದಾರೆ. ಕಳೆದ 2 ವರ್ಷದಿಂದ ಪಿತ್ತಕೋಶ ಸಮಸ್ಯೆಯಿಂದ ಬಳಲ್ತಿದ್ದ ನಾರಾಯಣ್ ಧಾರವಾಡ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ತಜ್ಞ ವೈದ್ಯರು ಸುಮಾರು 6 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರು. ಆಪರೇಷನ್ ಸಕ್ಸಸ್ ನಂತರ ಐಸಿಯುಗೆ ಶಿಫ್ಟ್ ಮಾಡಿದ್ರು. 2-3 ಗಂಟೆಗಳ ನಂತರ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿದ್ರು. ಇದರಿಂದ ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ರು. ಅಂತ್ಯ ಸಂಸ್ಕಾರಕ್ಕೆ ಗದಗದಲ್ಲಿ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ರು. ಗದಗ ಬೆಟಗೇರಿ ನಗರದಲ್ಲಿ ಬ್ಯಾನರ್ ಬಂಟಿಂಗ್ಸ್ ಕಟ್ಟಿದ್ರು. ಮತ್ತೆ ಹುಟ್ಟಿಬಾ, ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ರಿಪ್, ಭಾವಪೂರ್ಣ ಶ್ರದ್ಧಾಂಜಲಿ ಅಂತೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟರ್ ಮಾಡಿ ಎಲ್ಲೆಡೆ ವೈರಲ್ ಆಗಿತ್ತು. ಜೀವನ ಹೋಗೇ ಬಿಟ್ಟಿದ್ರು ಒಂದು. ಆಮೇಲೆ ಅದೇನು ಅಜ್ಜನ ಪವಾಡೋ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಇಲ್ಲೆಲ್ಲ ಅಂತಿಮ ಸಂಸ್ಕಾರಕ್ಕೆ 9 ಗಂಟೆಗೆ ಮಾಡ್ಬೇಕಂತ ಎಲ್ಲರೂ ನಿಶ್ಚಯ ಮಾಡಿಬಿಟ್ವಿ. ಎಲ್ಲ ರೆಡಿನೂ ಮಾಡಿಟ್ಟಿದ್ವಿ. ಎಲ್ಲ ಜನರು ಕೂಡಿದ್ವಿ, ಎಲ್ಲ ಆಯ್ತು. ಬಂದು ಒಳ್ಳೆ ಆಂಬ್ಯುಲೆನ್ಸಿಂದ ಬಂದು ಅದು ಏಕ್ದಮ್ ಉಸಿರಾಡಿದೆ, ಕೈಕೆಲ್ಲ ಇದಾಗ್ಬಿಡ್ತು. ಏನೋ ಅದು ನಮ್ಗೆ ಪವಾಡನೋ ಅನ್ನಿಸೋದು ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಹುಡುಗ ಆರಾಮಾಗದನ. ಇನ್ನೂ ಟ್ರೀಟ್ಮೆಂಟ್ ನಡೆದೈತಿ. ಅದು ಇನ್ನು ಇದ್ರದಂತೂ ಏನಿಲ್ಲ. ಹಾರ್ಟ್ ಬೀಟ್ ಎಲ್ಲ ಚಲೋ ಐತಿ. ಎಲ್ಲ ಬಂದಿದ್ದಾರೆ, ಎಲ್ಲರೂ ಬಂದಾರೆ. ಅಂತ್ಯ ಸಂಸ್ಕಾರಕ್ಕೆ ಅನೇಕ ಊರುಗಳಿಂದ ಬಂಧುಗಳೂ ಸಹ ಹೂವಿನ ಮಾಲೆ ಸಮೇತ ಬಂದಿದ್ರು. ಧಾರವಾಡ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ಮೃತದೇಹವನ್ನು ಬೆಟಗೇರಿ ಮನೆಗೆ ಕರೆತರಲಾಗಿತ್ತು. ಮನೆಯಲ್ಲಿ ಪೂಜಾ ವಿಧಿವಿಧಾನಗಳನ್ನು ಮುಗಿಸಿ ಅಂತ್ಯಕ್ರಿಯೆಗೆ ತೆಗೆದುಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ನಾರಾಯಣ್ ವನ್ನಾಲ ಉಸಿರಾಡಿ ಕಣ್ಣು ಬಿಟ್ಟಿದ್ದಾರೆ. ಸರ್ ಕುಣಿ ತೆಗೆದು ಆಮೇಲೆ ಇಲ್ಲೆಲ್ಲ ಹೊರಗಿನ ಜನ ಮಾಲಿ ತಂದು ನಾವು ಅಲ್ಲಿಂದ ರಣಂದರಿಂದನೂ ಮಾಲಿ ತಂದ್ವಿ ಸರ್. ಹೌದು ಸರ್, ಫ್ಲಾಕ್ಸ್ ಎಲ್ಲ ಹಾಕ್ಸಿ ಆಮೇಲೆ ಇವರು ವಾಟ್ಸಪ್ಗೆಲ್ಲ ಬಿಟ್ಟಿದ್ರು. ವಾಟ್ಸಪ್ ಬಿಟ್ಟದ್ನಾಗ ಆಮೇಲೆ ಎಲ್ಲ ಜನ ಜನ ಅರ್ಧ ಊರೇ ವಾಟ್ಸಪ್ ನೋಡಿ ಬಂದಾರ ಸರ್. ಶ್ವಾಸ ಆಡತ್ನಾಗ ಮತ್ತೆ ನಾನು ಸ್ವಲ್ಪ ಗಲಾಟೆ ಮಾಡಿದೆ. ಇವತ್ತಿಂದ ಮತ್ತೆ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ಜರ್ಮನ್ ದವಾಖಾನೆ ಬಂದು ಟ್ರೀಟ್ಮೆಂಟ್ ಚೆನ್ನಾಗಿದೆ ಸರ್. ಡಾಕ್ಟರ್ ಎಲ್ಲ ಈಗ ಚೆಕಪ್ ಮಾಡಿ ಆಮೇಲೆ ಇನ್ನೊಬ್ಬ ಡಾಕ್ಟರ್ ಬರ್ತೀವಿ, ಅವ್ರ ನೋಡ್ತೀವಿ ರೀ, ಆಕೈತಿ ಆರಾಮಕೈತಿ ಅಂತಂದಾರ್ರಿ. ಇದನ್ನು ನೋಡಿದ ಕುಟುಂಬಸ್ಥರಿಗೆ ಆಶ್ಚರ್ಯವಾಗಿದೆ. ಕೂಡಲೇ ಬೆಟಗೇರಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆಸಿದ್ದಾರೆ. ಇದು ದೇವರ ಪವಾಡ ಅಂತಿದ್ದಾರೆ ಸ್ಥಳೀಯರು, ಕುಟುಂಬಸ್ಥರು. ಮೃತಪಟ್ಟು 6-7 ಗಂಟೆಗಳ ನಂತರ ಮತ್ತೆ ಜೀವ ಬಂದಿದೆ. ಮೃತ್ಯುವನ್ನೇ ಗೆದ್ದ ಮೃತ್ಯುಂಜಯ ಆಗಿದ್ದಾನೆ ಈ ನಾರಾಯಣ. ಸದ್ಯ ಆತನನ್ನು ಗದಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೇಗ ಗುಣಮುಖರಾಗಿ ಬರಲಿ ಎಂದು ದೇವರಲ್ಲಿ ಕುಟುಂಬಸ್ಥರು, ಸ್ನೇಹಿತರು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಭೀಮನಗೌಡ ಬಿ ಪಾಟೀಲ, ಪಬ್ಲಿಕ್ ಟಿವಿ, ಗದಗ.